स्वागत है आपका बी न्यूज नेशन में। मैं हूं आबिद हुसैन शेख। खाद्य कानून नियमों को दांव पर रखकर बेचा जा रहा था चावल। आज बीजापुर के फसरी कमान आसार महल के करीब आंध्र प्रदेश पासिंग की ट्रक में 880 बोरी चावल की पकड़ी गई, क्योंकि इन चावल की बोरियों पर खाद्य नियमों के अनुसार पैकिंग डेट से लेकर एक्सपायरी डेट तक का अधिकृत प्रिंट न होने पर संबंधित फूड अधिकारियों में कुलकर्णी, चौहान और पुलिस विभाग के सहयोग से खाद्य गुणवत्ता और सुरक्षता विभाग के जिला अधिकारी डॉक्टर मैलारी के नेतृत्व में चावल बोरियों के साथ लारी और चालक को गोल गुम्बद पुलिस थाने ले जाया गया, जहां पर आगे की जांच होगी। इस पर सवाल इसलिए उठ रहे हैं कि ये गाड़ी आंध्र प्रदेश के नलगोंडा जिले के मैरालगोड से शोलापुर के लिए जा रही थी, मगर कर्नाटका के राज्य बीजापुर में रुककर स्थानीय व्यापारियों ने 100 चावल की बोरियों को निकाला। इन चावल की बोरियों की कुल कीमत 11,13,420 रुपये है। देखना यह है कि FSSAI के अधिकारी नियमों के उल्लंघन पर क्या कार्रवाई करेंगे। ಸುಮಾರು 20 ಕ್ವಿಂಟಲ್ 800 ಮೂಟೆ 25 kg ಅಕ್ಕಿಗಳನ್ನು ಅಂತಂದ್ರೆ ನಾವು ನೋಡಲಾಗಿ ಇದರಲ್ಲಿ ಏನಂತಂದ್ರೆ ಬ್ಯಾಚ್ ನಂಬರು ಮತ್ತು ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಯಾವುದೂ ಇಲ್ಲ। ಅದಕ್ಕಾಗಿ ನಾವು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆ ಪ್ರಕಾರ ಈ ಅಕ್ಕಿನ ಏನಂತಂದ್ರೆ ನಾವು ಸ್ಯಾಂಪಲ್ ತೊಗೊಂಡು ಸ್ಯಾಂಪಲ್ನ ನಾವು ಬೆಳಗಾಂ ಕಳಿಸಿ ಅಲ್ಲಿ ಬೆಳಗಾಮಲ್ಲಿ ನಾವು ಟೆಸ್ಟ್ ಮಾಡಿದ ಮೇಲೆ ಅಲ್ಲಿ ಏನು ಪ್ರಯೋಗಾಲಯದ ವರದಿ ಬರುತ್ತೋ ಆ ವರದಿ ನಂತರ ನಾವು ಇದ್ರ ಮೇಲೆ ಕ್ರಮ ಕೈಗೊಳ್ತೀವಿ। ಸದ್ಯಕ್ಕಂತೂ ಈ ನಮ್ಮ FSSAI ಕಾಯ್ದೆ ಪ್ರಕಾರ ಇಲ್ಲಿ ಬ್ಯಾಚ್ ನಂಬರು, ಡೇಟ್ ಆಫ್ ಪ್ಯಾಕೇಜು ಮತ್ತು ಬೆಸ್ಟ್ ಬಿಫೋರ್ ಎಲ್ಲ ಇದು ಮಾಡಿಲ್ಲ। ಅದಕ್ಕಾಗಿ ನಾವೇನಂತರ ಅವ್ರ ಮೇಲೆ ಸೂಕ್ತ ರೀತಿ ಇಲ್ಲಿ ಸದ್ಯಕ್ಕೆ ಏನಂತಂದರೆ ಈಗ ಲಾರಿ ಇದೆ, ಲಾರಿಯಲ್ಲಿ ನಾವು ಲಾರಿದವ್ರ ಮೇಲೆ ಇದು ಮಾಡ್ತೀವಿ। ಆಮೇಲೆ ಅದು ಯಾವ ಕಂಪನಿ ಅಂತಂದರೆ ಕೀರ್ತಿ ಕಂಪನಿ ಇದೆ, ಆ ಕೀರ್ತಿ ಕಂಪನಿ ಮೇಲೆ, ಆಮೇಲೆ ಇಲ್ಲಿ ಯಾರು ಪರ್ಚೇಸ್ ಮಾಡಿದವ್ರಿಗೆ ಏನಂತಂದ್ರೆ ಮುಂದೆ ಏನಾದರೂ ಅವ್ರ ಮೇಲೂ ಕ್ರಮ ಕೈಗೊಳ್ತೀವಿ। ಈ ಸದ್ಯಕ್ಕೆ ಏನಂದ್ರೆ ಇದು ಆದಮೇಲೆ ಮತ್ತೆ ನೆಕ್ಸ್ಟ್ ಅಲ್ಲೇ ಹೋಗಿ ಏನಂತಂದ್ರೆ ನೋಡ್ತೀವಿ ನಾವು ಇಲ್ಲಿ ಅಕ್ಕಿ ಸಿಕ್ಕಿದೆ ಅಂದರೆ ರೇಟ್ ಇಲ್ಲ, ಡೇಟ್ ಇಲ್ಲ, ಆ ಥರ ಇದು ಬಂದು ನೋಡಿದೆ ನಾನು, ಸಮಕ್ಷಮ ಅದರ ಮೇಲೆ MRP ಇಲ್ಲ, ಹಾಗೂ ಬ್ಯಾಚ್ ನಂಬರ್ ಇಲ್ಲ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಇಲ್ಲ। ಈ ವ್ಯಾಪ್ತಿ ಇದು ಏನು ಇರೋದಿಲ್ಲ ನಮ್ಮ ವ್ಯಾಪ್ತಿ ಬರ್ತದೆ, ನಾವು ಕೇಸ್ ಹಾಕ್ಬೋದು। ಆದರೆ ಈಗ ಸದ್ಯ ನಮ್ಮ ಅಧಿಕಾರ ವ್ಯಾಪ್ತಿ ಇಲ್ಲ, ಹುಬ್ಳಿ ಸ್ಪಾಡಿಗಿರುತ್ತೆ, ಅದು ಬಂದು ತನಿಖೆ ಮಾಡಿ ಮೊಕದ್ದಮೆ ಮಾಡ್ತಾರೆ। ಇದು 25ಗೆ 400 ಮೂಟೆ 200 ಕ್ವಿಂಟಲ್ ಆಗ್ಬೋದು। और खबरों के लिए देखते रहिए बी न्यूज नेशन।